ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿ ವಾರವೂ ನಾವು ಚಾನಲ್ಗಳ TRP ಹಾಗೂ ರೇಟಿಂಗ್ ನೋಡ್ತಾನೆ ಇರ್ತೀವಿ. ಸಾಮಾನ್ಯವಾಗಿ ಜನಗಳಿಗೆ ಕುತೂಹಲ ಇದ್ದೇ ಇರುತ್ತೆ. ನಾವು ಇಷ್ಟಪಡುವ ಚಾನಲ್ ನಂಬರ್ 1ನಲ್ಲಿದೆಯಾ ಅಥವಾ ಬೇರೆ ಚಾನಲ್ ನಂಬರ್ 1ನಲ್ಲಿದೆಯಾ, ನಾವು ಇಷ್ಟಪಡುವ ಧಾರಾವಾಹಿ ಯಾವ ರೇಟಿಂಗ್ ತಗೊಂಡಿದೆ ಅನ್ನೋ ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಮೊದಲಿಗೆ ಈ TRP ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. TRP ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ. ಆದರೆ ಈ TRPನ ಯಾವ ಚಾನಲ್ ಮೊದಲಿಗಿದೆ ಅಂತ ಹೇಗೆ ಕಂಡುಹಿಡಿತಾರೆ ಅಂತ ನಿಮಗೆಲ್ಲ ಕುತೂಹಲ ಇರ್ಬೋದು. ಈಗ ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ, ಅದರಲ್ಲೂ ಒಬ್ಬರು ಚಾನಲ್ ಓಪನ್ ಮಾಡಿದ್ರೆ ಆ ಚಾನಲ್ನಲ್ಲಿ ಇರೋ ಕಮೆಂಟ್ಸ್, ವ್ಯೂಸ್, ಹಾಗೆ ಅಲ್ಲಿರೋ ಅವ್ರಿಗೆ ಬಂದಿರೋ ಸಬ್ಸ್ಕ್ರೈಬರ್ಸ್ ಪ್ರತಿಯೊಂದನ್ನು ನೋಡಿ ನಾವು ಹೇಗೆ ಇವ್ರ ಚಾನಲ್ ಪಾಪ್ಯುಲಾರಿಟಿ ತುಂಬ ಇದೆ ಅಂತ ತಿಳ್ಕೊತೀವೋ, ಇದು ಹಾಗೇನೆ. TV ಚಾನಲ್ಸ್ ಹಾಗೂ TV ಪ್ರೋಗ್ರಾಮ್ನವರು ಯಾವ ಕಾರ್ಯಕ್ರಮ ಎಷ್ಟು ಪಾಪ್ಯುಲರ್ ಆಗಿದೆ, ಯಾವ ಕಾರ್ಯಕ್ರಮವನ್ನು ಎಷ್ಟು ಹೊತ್ತು ನೋಡ್ತಾರೆ, ಹಾಗೂ ಎಷ್ಟು ವಯಸ್ಸಿನವರು ಇವೆಲ್ಲವನ್ನು ಎಷ್ಟೋವರೆಗೂ ಅಡ್ವರ್ಟೈಸ್ಮೆಂಟ್ ನೋಡ್ತಾರಾ ಅಥವಾ ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಬೇರೆ ಚಾನಲ್ನ ನೋಡ್ತಾರಾ ಅನ್ನೋ ಇದೆಲ್ಲದರ ಲೆಕ್ಕದ ಮೇಲೆ TRPಯನ್ನು ಲೆಕ್ಕ ಮಾಡ್ತಾರೆ. ಈಗ ವಿಷಯಕ್ಕೆ ಬರೋಣ. ಯಾವ ಚಾನಲ್ ಮೊದಲಿಗೆ ಅಂತ ನೋಡೋಣ ಬನ್ನಿ. ನಂಬರ್ 1 ಚಾನಲ್ ಆಗಿ ಹೊರಹೊಮ್ಮಿರೋದು ಅದು ಸದಾ ಯಾವಾಗಲೂ ನಂಬರ್ 1ನಲ್ಲೇ ಇರುತ್ತೆ, ಅದೇ ಝೀ ಕನ್ನಡ. ನಂಬರ್ 2ನಲ್ಲಿ ಬಂದಿರೋದು ನಿಜವಾಗಿಯೂ ಇದು ಆಶ್ಚರ್ಯ ಪಡುವಂಥ ವಿಷಯ, ಸ್ಟಾರ್ ಸುವರ್ಣ 2ನೇ ಸ್ಥಾನದಲ್ಲಿದೆ. ನಿಜವಾಗಿಯೂ ಇತ್ತೀಚೆಗೆ ಸ್ಟಾರ್ ಸುವರ್ಣ ಒಳ್ಳೊಳ್ಳೆಯ ಸೀರಿಯಲ್ ಹಾಗೂ ಪ್ರೋಗ್ರಾಮ್ಗಳನ್ನ ನೀಡ್ತಿದೆ. ಆದರೆ ಈಗ ನಿಜವಾಗಿಯೂ ಇದು ಬೇಸರದ ಸಂಗತಿ, ಕಲರ್ಸ್ ಕನ್ನಡ 3ನೇ ಸ್ಥಾನದಲ್ಲಿದೆ. ಕಲರ್ಸ್ ಕನ್ನಡದವರಿಗೆ ಏನಾಗಿದೆಯೋ ಗೊತ್ತಿಲ್ಲ, ಯಾವ ಶೋ ಹಾಗೂ ಪ್ರೋಗ್ರಾಮ್ಗಳು TV ಸೀರಿಯಲ್ಗಳು ಕೂಡ ಯಾವುದೋ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಇತ್ತೀಚೆಗೆ. ಯಾವ ಸೀರಿಯಲ್ಗಳು ಕೂಡ ಅಷ್ಟು ಅದ್ಭುತವಾಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ನಿಜವಾಗಿಯೂ ಸ್ಟೋರಿನ ಒಂಚೂರು ಚೆನ್ನಾಗೇ ಇರೋದಿಲ್ಲ. ಆ ಸ್ಟೋರಿ ಸೆಲೆಕ್ಟ್ ಮಾಡಿ ಸೀರಿಯಲ್ ಮಾಡ್ತಾರೆ, ಅದಕ್ಕೆ ಅದು 3-4 ತಿಂಗಳಿಗೆ ಸೀರಿಯಲ್ಲು ಎಂಡ್ ಆಗುತ್ತೆ. ಇದೇ ಆಗ್ತಿರೋದು ಪ್ರಾಬ್ಲಮ್ಮು. ಆದರೆ ಝೀ ಕನ್ನಡ ನೋಡಿ ಎಷ್ಟು ಚೆನ್ನಾಗಿರೋ ಸ್ಟೋರಿಗಳನ್ನ ಕಲೆಕ್ಟ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಸ್ವಲ್ಪ ನೋಡಿ ಕಲರ್ಸ್ ಕನ್ನಡದವರು. ಇನ್ನು 4ನೇ ಸ್ಥಾನದಲ್ಲಿ ಉದಯ TV, ಅದು ನಂಬರ್ 1 ಚಾನಲ್. ಆಗ ನಮ್ಮ ಕಾಲದಲ್ಲಿ 90s ಅವ್ರಿಗೆಲ್ಲ ಉದಯ TV. ಈಗೆಲ್ಲ ಆ ಕನ್ನಡ ಈ ಕನ್ನಡ ಅಂತ ಬೇರೆ ಚಾನಲ್ಗಳೆಲ್ಲ ಬಂದು ಈಗ ಉದಯ TV ಕ್ರೇಜ್ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು 5ನೇ ಸ್ಥಾನದಲ್ಲಿರೋದು ಉದಯ ಮೂವೀಸ್. ಅವಾಗೆಲ್ಲ ನಾವು ಜಾಸ್ತಿ ನೋಡ್ತಿದ್ದೆ ಉದಯ ಮೂವೀಸ್ ಚಾನಲ್ಲು. ಈಗೆಲ್ಲ ಅದನ್ನು ಕಡಿಮೆ ಮಾಡಿದ್ದಾರೆ. ಈಗ ಝೀ ಕನ್ನಡ ಫೋನಲ್ಲೇ ಮೂವೀಸ್ ಎಲ್ಲ ನೋಡ್ಕೊಳ್ತಾರೆ. ಝೀ ಕನ್ನಡದಲ್ಲಿ ಮತ್ತು ಕಲರ್ಸ್ ಕನ್ನಡದಲ್ಲೆಲ್ಲ ಸಂಡೇ ಮತ್ತು ಸ್ಯಾಟರ್ಡೆ ಅವರು ಹೊಸ ಫಿಲಮ್ಗಳಾಗ್ತಿರ್ತಾರೆ. ಈಗ ಅದ್ರ ಕ್ರೇಜ್ ಕೂಡ ಕಡಿಮೆ ಆಗಿದೆ, ಹಾಗಾಗಿ ಅದು 5ನೇ ಸ್ಥಾನದಲ್ಲಿದೆ. ನಿಮ್ಮ ಫೇವ್ರೆಟ್ ಚಾನಲ್ ಯಾವುದು? ನೀವು ಯಾವ ಚಾನಲ್ಗೆ ಎಷ್ಟು ರೇಟಿಂಗ್ ಕೊಡ್ತೀರಾ? ಯಾವ ಚಾನಲ್ ಯಾವ ಸ್ಥಾನದಲ್ಲಿ ಇರಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.